ಹೆಲೋ ಎವ್ರಿವಾನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ವೃತ್ತಗಳು ಅಧ್ಯಾಯದ 16ನೇ ಪ್ರಶ್ನೆಯನ್ನ ಗಮನಿಸಿ. ಚಿತ್ರದಲ್ಲಿ ಓ ಕೇಂದ್ರವುಳ್ಳ ವೃತ್ತದ ತ್ರಿಜ್ಯ 10 ಸೆಂಟಿಮೀಟರ್ ಮತ್ತು ಪಿ ಕ್ಯೂ 16 ಸೆಂಟಿಮೀಟರ್, ಆರ್ ಎಸ್ 12 ಸೆಂಟಿಮೀಟರ್ ಆಗಿದ್ದಾಗ ಎ ಬಿಯ ಅಳತೆಯು ಆಯ್ಕೆ 2 ಸೆಂಟಿಮೀಟರ್, ಆಯ್ಕೆ ಬಿ 4 ಸೆಂಟಿಮೀಟರ್, ಆಯ್ಕೆ ಸಿ 14 ಸೆಂಟಿಮೀಟರ್, ಆಯ್ಕೆ ಡಿ 16 ಸೆಂಟಿಮೀಟರ್. ಓಕೆ, ಸೊ ಇಲ್ಲಿ ವೃತ್ತದ ತ್ರಿಜ್ಯ ಎಷ್ಟಿದೆ? 10 ಸೆಂಟಿಮೀಟರ್ ಇದೆ. ಸೊ ಹಾಗಾದ್ರೆ ಇಲ್ಲಿ ಒ ಪಿ 10 ಸೆಂಟಿಮೀಟರ್, ಹಾಗೆ ಓ ಆರ್ ಕೂಡ 10 ಸೆಂಟಿಮೀಟರ್, ಯಾಕಂದ್ರೆ ಇದೆರಡು ತ್ರಿಜ್ಯಗಳಾಗತ್ತೆ. ಓಕೆ, ಸೊ ಇಲ್ಲಿ ಪಿ ಕ್ಯೂ ಮತ್ತು ಆರ್ ಎಸ್ ಏನ್ ಹೇಳಿ 16 ಸೆಂಟಿಮೀಟರ್ ಮತ್ತು 12 ಸೆಂಟಿಮೀಟರ್ ಇದೆ. ಓಕೆ, ಸೊ ಹಾಗಾದ್ರೆ ಇಲ್ಲಿ ನಾವೇನ್ ಮಾಡ್ಬೇಕು? ವೃತ್ತದ ಕೇಂದ್ರದಿಂದ ಜಾಗೆ ಎಳೆದ ಲಂಬವು ಆ ಜ್ಯಾವನ್ನ ಅರ್ಧಿಸತ್ತೆ. ಸೊ ಹಾಗಾದ್ರೆ ಇಲ್ಲಿ ಪಿ ಕ್ಯೂ 16 ಸೆಂಟಿಮೀಟರ್ ಆದ್ರೆ ಇಲ್ಲಿ ಪಿ ಎ ಎಷ್ಟಾಗತ್ತೆ? 8 ಸೆಂಟಿಮೀಟರ್, ಎ ಕ್ಯೂ 8 ಸೆಂಟಿಮೀಟರ್ ಆಗುತ್ತೆ. ಅದೇ ರೀತಿ ಆರ್ ಎಸ್ 12 ಸೆಂಟಿಮೀಟರ್ ಆದ್ರೆ ಆರ್ ಬಿ 6 ಸೆಂಟಿಮೀಟರ್, ಬಿ ಎಸ್ 6 ಸೆಂಟಿಮೀಟರ್ ಆಗುತ್ತೆ. ಸೊ ಈಗ ನಾವಿಲ್ಲಿ ಒ ಬಿ ಮತ್ತು ಒ ಎ ನ ಅಳತೆಯನ್ನ ಫೈಂಡ್ ಔಟ್ ಮಾಡಬೇಕು. ಸೊ ಇದನ್ನ ಹೇಗ್ ಫೈಂಡ್ ಔಟ್ ಮಾಡ್ತೀರಾ? ಪೈಥಾಗೋರಸ್ ಪ್ರಮೇಯವನ್ನ ಅನ್ವಯ ಮಾಡಿ. ಸೊ ಇಲ್ಲಿ ಮೊದಲನೇದಾಗಿ ತ್ರಿಭುಜ ಒ ಪಿ ಎ ಅನ್ನ ಕನ್ಸಿಡರ್ ಮಾಡಿದ್ರೆ, ಸೊ ಒ ಪಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಏನಾಗುತ್ತೆ? ಒ ಎ ಸ್ಕ್ವೇರ್ ಪ್ಲಸ್ ಪಿ ಎ ಸ್ಕ್ವೇರ್ ಆಗುತ್ತೆ. ಓಕೆ, ಒ ಎ ಸ್ಕ್ವೇರ್ 10 ಸ್ಕ್ವೇರ್ ಈಸ್ ಈಕ್ವಲ್ ಟು ಒ ಎ ಸ್ಕ್ವೇರ್ ಪ್ಲಸ್ ಪಿ ಎ 8 ಸ್ಕ್ವೇರ್. ಸೊ 10 100 ಈಸ್ ಈಕ್ವಲ್ ಟು ಒ ಎ ಸ್ಕ್ವೇರ್ ಪ್ಲಸ್ 64. ಸೊ ಒ ಎ ಸ್ಕ್ವೇರ್ ಈಸ್ ಈಕ್ವಲ್ ಟು 100 ಮೈನಸ್ 64 ಈಸ್ ಈಕ್ವಲ್ ಟು 36. ಸೊ ಒ ಎ ಸ್ಕ್ವೇರ್ ಈಸ್ ಈಕ್ವಲ್ ಟು, ಸೊ ಒ ಎ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 36, ಸೊ ಈಸ್ ಈಕ್ವಲ್ ಟು 6 ಸೆಂಟಿಮೀಟರ್ ಬರುತ್ತೆ. ಓಕೆ, ಸೊ 6 ಸೆಂಟಿಮೀಟರ್. ಸೊ ಅದೇ ರೀತಿ ಟ್ರಯಾಂಗಲ್ ಒ ಆರ್ ಬಿ ಅನ್ನ ಕನ್ಸಿಡರ್ ಮಾಡಿದ್ರೆ, ಸೊ ಒ ಆರ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಒ ಬಿ ಸ್ಕ್ವೇರ್ ಪ್ಲಸ್ ಆರ್ ಬಿ ಸ್ಕ್ವೇರ್. ಓಕೆ, ಸೊ ಒ ಆರ್ ಇಸ್ 10 ಸ್ಕ್ವೇರ್ ಈಸ್ ಈಕ್ವಲ್ ಟು ಒ ಬಿ ಸ್ಕ್ವೇರ್ ಪ್ಲಸ್ ಆರ್ ಬಿ ಎಷ್ಟಿದೆ? 6 ಸ್ಕ್ವೇರ್. So 100 is equal to OB square plus 36. So OB square is equal to 100 minus 36 ಅಂದ್ರೆ 64 ಬರುತ್ತೆ. ಸೊ OB is equal to ಎಷ್ಟು ಬರುತ್ತೆ ಹೇಳಿ? 8 ಸೆಂಟಿಮೀಟರ್ ಆಗುತ್ತೆ. ಓಕೆ, ಹಾಗಾದ್ರೆ OB ಎಷ್ಟು ಬಂದಿದೆ? 8 ಸೆಂಟಿಮೀಟರ್. ಅದೇ ರೀತಿ ಒ ಎ ಎಷ್ಟು ಬಂದಿದೆ? 6 ಸೆಂಟಿಮೀಟರ್ ಬಂದಿದೆ. ಸೊ ನಾವಿಲ್ಲಿ ಎ ಬಿ ಡಿಸ್ಟೆನ್ಸ್ ಅನ್ನ ಫೈಂಡ್ ಔಟ್ ಮಾಡಬೇಕು. ಸೊ ಎ ಬಿ ಈಸ್ ಈಕ್ವಲ್ ಟು ಏನಾಗತ್ತೆ ಹೇಳಿ? ಒ ಬಿ ಮೈನಸ್ ಒ ಎ ಮಾಡಿದ್ರೆ ನಮ್ಗೆ ಎ ಬಿ ಸಿಗತ್ತೆ. ಒ ಬಿ ಮೈನಸ್ ಒ ಎ. ಓಕೆ, ಸೊ ಒ ಬಿ ಎಷ್ಟಿದೆ? 8 ಸೆಂಟಿಮೀಟರ್ ಮೈನಸ್ ಒ ಎ ಎಷ್ಟಿದೆ? 6 ಸೆಂಟಿಮೀಟರ್. ಸೊ 8 ಮೈನಸ್ 6 ಏನ್ ಹೇಳಿ? 2 ಸೆಂಟಿಮೀಟರ್ ಬರುತ್ತೆ. ಓಕೆ, ಹಾಗಾದ್ರೆ ಇಲ್ಲಿ ಎ ಬಿ ಯ ಅಳತೆಯು 2 ಸೆಂಟಿಮೀಟರ್ ಆಗತ್ತೆ. ಕೊಟ್ಟಿರುವಂತಹ ಆಯ್ಕೆಯಲ್ಲಿ ಎ ಆಯ್ಕೆ ಸರಿಯಾಗತ್ತೆ. ಓಕೆ, ಥ್ಯಾಂಕ್ ಯು.